ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಯಾವುದೇ ರೀತಿಯ ಆರೋಪಗಳು ಕೇಳಿ ಬಂದರೂ ನಟ ದರ್ಶನ್ ಅವರಿಗೆ ಎಂತಹ ಒಂದು ಪರಿಸ್ಥಿತಿ ಕೂಡ ಎದುರಾದರೂ ಕೂಡ ರಾಜ್ಯದಲ್ಲಿರುವ ಲಕ್ಷಾಂತರ ದರ್ಶನ್ ಅವರ ಫ್ಯಾನ್ಸ್ ಡಿ ಬಾಸ್ ದರ್ಶನ್ ಅವರನ್ನ ಬಿಟ್ಟುಕೊಡೋದಿಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಸಾಕ್ಷಿಯಾಗಿದೆ. ವೀಕ್ಷಕರೇ, ಎರಡನೇ ಸಲ ಅರೆಸ್ಟ್ ಆದ ನಂತರ ನಟ ದರ್ಶನ್ ಇದೇ ಮೊದಲ ಸಲ ಕೋರ್ಟ್ಗೆ ಹಾಜರಾಗಿದ್ದು, ಕೋರ್ಟ್ನಲ್ಲಿ ನ್ಯಾಯಾಧೀಶರು ನಟ ದರ್ಶನ್ ಮೇಲಿರುವಂತಹ ಆರೋಪ ಪಟ್ಟಿಯನ್ನು ಓದಿದ್ದಾರೆ. ಈ ಸಮಯದಲ್ಲಿ ನಟ ದರ್ಶನ್ ಮತ್ತು ಎಲ್ಲ ಆರೋಪಿಗಳು ತಮ್ಮ ವಕೀಲರನ್ನ ಬದಲಾವಣೆ ಮಾಡೋದಕ್ಕೆ ಕಾಲಾವಕಾಶವನ್ನ ಕೇಳಿಕೊಂಡಿದ್ದು, ಕೋರ್ಟ್ ಕೂಡ ಇದಕ್ಕೆ ಸಮ್ಮತಿಯನ್ನ ನೀಡಿ 10 ದಿನಗಳ ಕಾಲ ವಿಚಾರಣೆಯನ್ನು ಮುಂದೂಡಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ತಮ್ಮ ವಕೀಲರನ್ನ ಬದಲಾವಣೆ ಮಾಡೋದಕ್ಕೆ ಸಮಯಾವಕಾಶವನ್ನ ಕೊಟ್ಟಿದೆ. ಆ ನಂತರ ನಟ ದರ್ಶನ್ ಅವರನ್ನ ಮತ್ತೆ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದುಕೊಂಡು ಹೋಗ್ತಿರುವಾಗ ನಟ ದರ್ಶನ್ ಫ್ಯಾನ್ಸ್ ಕೋರ್ಟ್ನ ಸುತ್ತಮುತ್ತ ಆವರಿಸಿದ್ದು, ಕೋರ್ಟ್ನಲ್ಲಿ ಪೊಲೀಸರ ಮುಂದೆನೆ ನಟ ದರ್ಶನ್ಗೆ ಜೈಕಾರವನ್ನ ಹಾಕಿದ್ದಾರೆ. ಒಂದು ಸಲ ತನ್ನ ಅಭಿಮಾನಿಗಳನ್ನ ನೋಡಿ ಚಿಕ್ಕದಾದಂತಹ ಸ್ಮೈಲ್ ಅನ್ನ ಕೊಟ್ಟು ತನ್ನ ಅಭಿಮಾನಿಗಳಿಗೆ ನಾನು ಇನ್ನೂ ಕೂಡ ಕುಗ್ಗಿ ಹೋಗಿಲ್ಲ ಅಂತ ಭರವಸೆಯನ್ನ ನೀಡಿದ್ದಾರೆ.